ಇರಾನ್ನ ಚಬಹಾರ್ ಬಂದರಿನಿಂದ ಭಾರತ ಹೊರಬರಲು ಅಮೆರಿಕ ಒತ್ತಡ ಹಾಕ್ತಿದೆ ಎಂಬ ಮಾತುಗಳು ಕೆಲ ದಿನದಿಂದ ಕೇಳಿ ಬರ್ತಿದೆ. ಇದು ಭಾರತದಲ್ಲಿ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಪರ್ಷಿಯನ್ ಕೊಲ್ಲಿ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡುವ ಯಾವುದೇ ದೇಶವು 25% ಸುಂಕವನ್ನು ಎದುರಿಸಬೇಕಾಗತ್ತೆ. ಅಲ್ಲದೆ ಎಲ್ಲ ವ್ಯವಹಾರಗಳನ್ನು ಅಮೆರಿಕದೊಂದಿಗೆ ಮಾಡಬೇಕಾಗುತ್ತೆ ಅಂತ ಜನವರಿ 12ರಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ನಂತರ ಇರಾನ್ನ ಚಬಹಾರ್ ಬಂದರನ್ನ ಅಭಿವೃದ್ಧಿಪಡಿಸುವಲ್ಲಿ ಭಾರತದ ದಶಕದಷ್ಟು ಹಳೆಯದಾದ ಕನಸಿಗೆ ಕೊಳ್ಳಿ ಇಟ್ಟಂತಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಶರಣಾಗಿದ್ದು ರಾಷ್ಟ್ರೀಯ ಹಿತಾಸಕ್ತಿಯಲ್ಲಿ ರಾಜಿ ಮಾಡಿಕೊಂಡಿದ್ದಾರೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಇದು ಶುದ್ಧ ಕಾಲ್ಪನಿಕ ಎಂದು ಬಿಜೆಪಿ ಕರೆದಿದ್ದು ಕಾಂಗ್ರೆಸ್ ಸುಳ್ಳು ಹೇಳುತ್ತಿದೆ ಅಂತ ಆರೋಪಿಸಿದೆ. ಈ ಕುರಿತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದು ಈ ವಿಚಾರದಲ್ಲಿ ಕೇಂದ್ರದ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. ಅಮೆರಿಕದ ನಿರ್ಬಂಧ ವಿನಾಯಿತಿಯಡಿ ಏಪ್ರಿಲ್ 26, 2026ರವರೆಗೆ ಭಾರತ ಚಬಹಾರ್ನಲ್ಲಿ ಕಾರ್ಯನಿರ್ವಹಣೆಯನ್ನ ಮುಂದುವರಿಸಲಿದೆ ಎಂದು ಸ್ಪಷ್ಟಪಡಿಸಿದೆ. ಇದನ್ನು ಮತ್ತಷ್ಟು ವಿಸ್ತರಿಸಲು ಅಮೆರಿಕದೊಂದಿಗೆ ಮಾತುಕತೆ ನಡೆಸುತ್ತಿರುವುದಾಗಿ ಎಂಇಎ ಹೇಳಿದೆ. ಈ ಮಧ್ಯೆ ಚಬಹಾರ್ ಬಂದರಿನಿಂದ ನಿರ್ಗಮನ ಹಾಗೂ ಬಲೂಚಿಸ್ತಾನದ ಗ್ವಾದರ್ ಬಂದರಿಗೆ ಕಾರ್ಯತಂತ್ರದ ಪ್ರತಿಯಾಗಿ ಚೀನಾ ಪಾಕಿಸ್ತಾನದ ಕಾರ್ಯತಂತ್ರದ ಲಾಭವನ್ನ ತಗ್ಗಿಸುವ ಯೋಜನೆಯನ್ನ ಮಂಜೂರು ಮಾಡುವ ತರ್ಕವನ್ನ ತಜ್ಞರು ಪ್ರಶ್ನಿಸಿದ್ದಾರೆ. ಅಮೆರಿಕ ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿಯೇ ಭಾರತದ ಚಬಹಾರ್ ಯೋಜನೆಗೆ ನಿರ್ಬಂಧ ಹಾಕಿದೆ. ಆದರೆ 6 ತಿಂಗಳ ಕಾಲ ನಿರ್ಬಂಧದಿಂದ ವಿನಾಯಿತಿ ನೀಡಿದೆ. ವರದಿಯ ಪ್ರಕಾರ ಯುಎಸ್ ನಿರ್ಬಂಧ ಹಾಕುವ ಮುನ್ನವೇ ಭಾರತ ಚಬಹಾರ್ ಬಂದರು ಅಭಿವೃದ್ಧಿಗೆ $120 ಮಿಲಿಯನ್ ಇರಾನ್ಗೆ ವರ್ಗಾಯಿಸಿದೆ ಎನ್ನಲಾಗಿದೆ. ಚಬಹಾರ್ ದಕ್ಷಿಣ ಇರಾನ್ನ ಬಲೂಚಿಸ್ತಾನದ ಪ್ರಾಂತ್ಯದಲ್ಲಿದ್ದು ಜಾಗತಿಕ ತೈಲದ ಚೆಕ್ ಪಾಯಿಂಟ್ ಆಗಿದೆ. ರಕ್ಷಣೆ ದೃಷ್ಟಿಯಿಂದ ಭಾರತಕ್ಕೆ ಈ ಬಂದರು ಅತ್ಯಮೂಲ್ಯವಾಗಿದೆ. ಇದು ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಪ್ರತ್ಯೇಕಿಸುವ ಮೂಲಕ ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾಗೆ ನೇರ ಸಮುದ್ರ ಮಾರ್ಗವನ್ನ ಒದಗಿಸುತ್ತದೆ. ಇದು ಮುಂಬೈಯನ್ನ ರಷ್ಯಾ ಮತ್ತು ಯುರೋಪ್ಗೆ ಇರಾನ್ ಮೂಲಕ ಸಂಪರ್ಕಿಸುತ್ತದೆ. 2003ರಲ್ಲಿ ಚಬಹಾರ್ ಬಂದರು ನಿರ್ಮಾಣ ಕುರಿತು ಇರಾನ್ನೊಂದಿಗೆ ಮಾತುಕತೆಗಳನ್ನು ಪ್ರಾರಂಭಿಸಿದ ಭಾರತ 2015ರಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿತ್ತು. 2024ರಲ್ಲಿ ಭಾರತ ಮತ್ತು ಇರಾನ್ 10 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿದ್ವು.